ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ ಬೆಳಗಾವಿಯನ್ನ ವಿಭಜನೆ ಮಾಡಿ ಅಂತ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ನಾಲಿಗೆ ಬಾಯಿ ಭದ್ರವಾಗಿ ಇಟ್ಕೊಂಡಿರಿ, ಹಂಗೆಲ್ಲ ಮಾತಾಡಬಾರ್ದು. ಒಂದೇ ಒಂದು ಈಗ ಬೆಳಗಾವಿ ಇರಬೇಕಾಗಿದೆ, ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗಿದೆ, ನಾವೆಲ್ಲ ಒಂದೇ ಅಂತ ಹೇಳಬೇಕಾಗಿದೆ. ಈ ಸಂದರ್ಭದಲ್ಲಿ ನೀವು ಜಿಲ್ಲೆಗಳನ್ನ ಮಾಡಿ ಬೆಳಗಾವಿಯ ಶಕ್ತಿಯನ್ನ ಹಾಳು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಬೆಳಗಾವಿ ಪಾಲಾಗಬಾರದು, ಬೆಳಗಾವಿ ವಿಭಜನೆ ಆಗಲೇಬಾರದು. MES ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಕರ್ನಾಟಕದಲ್ಲಿ ಯಾಕೆ ಇರಬೇಕು? ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕರ್ನಾಟಕದಲ್ಲಿ ಯಾಕಿರ್ಬೇಕು? ಈ ಕೂಡಲೇ ಮೊದಲಿನಿಂದ ಹೇಳ್ತಾ ಇದ್ದೀವಿ, ಈ ಬಗ್ಗೆ ಯಾವ ಸರ್ಕಾರಗಳು ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ. MES ಗುಂಡಾಗಳನ್ನ ಗಡಿಪಾರು ಮಾಡಬೇಕು, MES ಹೋರಾಟಗಾರನ್ನ ಕಾಯಂ ಆಗಿ ಜೈಲಿಡಬೇಕು, MES ಕಾರ್ಯಾಲಯ ಇರೋ ಕೂಡದು. ಈ ಬಗ್ಗೆ ಈ ವಾರದಲ್ಲಿ ನಾನೇ ಶಾಸನ ಸಭೆಯ ಮುಂದೆ ಏಕಾಂಗಿಯಾಗಿ ಹೋಗ್ತೇನೆ ಬೆಳಗಾವಿಗೆ. MES ನಿಷೇಧ ಮಾಡಲೇಬೇಕು ಅಂತ ಹೇಳಿ ಈ ಕಿವಿ ಇಲ್ಲದ ಸರ್ಕಾರಕ್ಕೆ, ಬಾಯಿಲ್ಲದ ಶಾಸಕರಿಗೆ, ಶಕ್ತಿ ಇಲ್ಲದ ಜನರಿಗೆ ಶಕ್ತಿ ತುಂಬೋಕ್ಕೋಸ್ಕರವಾಗಿ ನಾನೇ ಹೋಗ್ತೀನಿ. ವಿಧಾನಸೌಧದ ಮುಂದೆ ಏಕಾಂಗಿ ಸತ್ಯಾಗ್ರಹ, MES ಸಂಪೂರ್ಣ ರದ್ದು ಮಾಡಬೇಕು, MES ನಿಷೇಧ ಮಾಡಬೇಕು ಅಂತೇಳಿ ಸಮಗ್ರವಾಗಿ ಒತ್ತಾಯ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಸಿದ್ದರಾಮಯ್ಯನವರ ಸರ್ಕಾರ ಈ ಕೂಡಲೇ MES ಸಂಪೂರ್ಣ ನಿಷೇಧ ಮಾಡಬೇಕು. ಇವತ್ತವರಲ್ಲಿ ಗಲಾಟೆ ಮಾಡಿದ್ದಾರೆ, ಎಲ್ಲರನ್ನ ಬಂಧನ ಮಾಡಬೇಕು, ಗಡಿಪಾರು ಮಾಡಬೇಕು.